ತುಂಬಾ ಚೆನ್ನಾಗಿತ್ತು. ಓಕೆ, ಯಾರು ಬ್ಯಾಟಿಂಗ್ ಇಷ್ಟ ಆಯ್ತು ಮ್ಯಾಮ್ ತಮಗೆ? ಕೊಹ್ಲಿ ಆಫ್ ಕೋರ್ಸ್. ಕೊಹ್ಲಿ ಅರ್ಧ ಶತಕ ಬಾರಿಸಿದ್ರು, ಹಾಫ್ ಸೆಂಚುರಿ. ಹೇಗಿತ್ತು ವೈಭವ್ ಮ್ಯಾಮ್ ಅವ್ರ ಬ್ಯಾಟಿಂಗ್? ತುಂಬಾ ಚೆನ್ನಾಗಿತ್ತು. ಓಕೆ, ಬೌಲಿಂಗ್ ಡಿಪಾರ್ಟ್ಮೆಂಟ್, ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್, ಓವರ್ ಆಲ್ ಆಗಿ ಟೀಮ್ ಎಫರ್ಟ್ ಹೇಗಿತ್ತು ಅದ್ರ ಬಗ್ಗೆ ಹೇಳೋದಾದ್ರೆ? ಚೆನ್ನಾಗಿತ್ತು. ನಿಮ್ಮ ಫೇವರೇಟ್ ಪ್ಲೇಯರ್ ಯಾರು ಮ್ಯಾಮ್? ಕೊಹ್ಲಿ ಆಫ್ ಕೋರ್ಸ್. ಕೊಹ್ಲಿ ಅವರು. ಓಕೆ, ಒಮ್ಮೆ ಕಂಗ್ರಾಚುಲೇಷನ್ಸ್ ಹೇಳಿ RCBಗೆ. ಕಂಗ್ರಾಚುಲೇಷನ್ಸ್ ಆ್ಯಂಡ್ ಫಾರ್ ಓಕೆ, ಥ್ಯಾಂಕ್ ಯು. ಇಟ್ಸ್ ಆರ್ವೆನ್. ಮ್ಯಾಚ್ ಬಗ್ಗೆ ಹೇಗಿತ್ತು? ಒಳಗಡೆ ಹೇಗೆ ಎಂಜಾಯ್ ಮಾಡಿದ್ರಿ? ಇಟ್ಸ್ ಗುಡ್. ಓಕೆ, ವಿರಾಟ್ ಬ್ಯಾಟಿಂಗ್ ಹೇಗಿತ್ತು ಮ್ಯಾಮ್? ಸೂಪರ್. ಬ್ಯಾಕ್ ಟು ಬ್ಯಾಕ್ ವಿನ್ ಆಗಿದೆ RCB. ಏನು ಹೇಳ್ತೀರಿ ಫಸ್ಟ್ ರಿಯಾಕ್ಷನ್? ಇಟ್ ವಾಸ್ ವಂಡರ್ಫುಲ್. ನೈಸ್. ಬ್ಯಾಟಿಂಗ್ ಎಂಜಾಯ್ ಮಾಡಿದ್ರಿ? ವಿರಾಟ್ ಕೊಹ್ಲಿ. ಬ್ಯಾಟಿಂಗ್, ಬೌಲಿಂಗ್, ಓವರ್ ಆಲ್ ಆಗಿ ಟೀಮ್ ಎಫರ್ಟ್. It was good. Thank you. ಓಕೆ, ಬ್ಯಾಕ್ ಟು ಬ್ಯಾಕ್ ವಿನ್ ಆಗಿದೆ ಬ್ರದರ್. ಫಸ್ಟ್ ರಿಯಾಕ್ಷನ್, ಕಂಗ್ರಾಚುಲೇಷನ್ಸ್. Congrats for team, bro. ಓಕೆ, ಮ್ಯಾಚ್ ಬಗ್ಗೆ ಹೇಗೆ ಹೇಳ್ತೀರಿ? ಏನು ಫಸ್ಟ್ ಚೆನ್ನಾಗಿತ್ತು. ಫಸ್ಟ್ ಇನ್ನಿಂಗ್ಸಲ್ಲೇ ಮ್ಯಾಚ್ ನಮ್ಮ ಕಡೆ ಅಂತ ಗೊತ್ತಾಗಿತ್ತು. ಸೊ ವಿ ಎಂಜಾಯ್ಡ್ ಎ ಲಾಟ್. ಸೊ ಒನ್ ಸೈಡೆಡ್ ಗೇಮ್. ಓಕೆ, ಹೇಗೆ ಎಂಜಾಯ್ ಮಾಡಿದ್ರಿ ಮ್ಯಾಚ್? ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ. ಫಸ್ಟ್ ಇನ್ನಿಂಗ್ಸಲ್ಲೇ ನಮ್ದು ಅಂತ ಗೊತ್ತಾಗ್ಬಿಟ್ಟು ಸೆಕೆಂಡ್ ಇನ್ನಿಂಗ್ಸ್ ಮಸ್ತಿತ್ತು. ಕೊಹ್ಲಿ ಔಟ್ ಸ್ಟೈಲಲ್ಲಿ ಫಿನಿಶ್ ಮಾಡಿದ್ರು. ಓಕೆ, ಓವರ್ ಆಲ್ ಟೀಮ್ ಜರ್ನಿ ಹೇಗಿತ್ತು ಮ್ಯಾಮ್ ಈ ಸತ್ತಿದ್ದು? ಈ ಸಲ ಅಂತೂ ಫುಲ್ ಡಾಮಿನೇಟಿಂಗ್ ಆಗಿತ್ತು. ಲಾಸ್ಟ್ ಇಯರು ಟೀಮ್ ತುಂಬ ಚೆನ್ನಾಗಿತ್ತು, ಈ ಇಯರ್ ಟೀಮ್ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಇಯರ್ ವಿನ್ ಆಗ್ತೀವಿ. ಮುಂದಿನ ಸಲನೂ ಕಪ್ ನಮ್ಮದು, ಈ ಸಲನೂ ಕಪ್ ನಮ್ಮದು. RCBಗೆ ಯಾವುದು ಚಾಲೆಂಜಿಂಗ್ ಅಂತ ಕಾಣಿಸ್ತಿಲ್ಲ ಬೇರೆ ಟೀಮ್? ಇಲ್ಲ, RCBನೇ ಡಾಮಿನೇಟಿಂಗ್. ಓಕೆ, ಓವರ್ ಆಲ್ ಕಂಗ್ರಾಚುಲೇಷನ್ಸ್ ಹೇಳ್ಬಿಡಿ RCB. ಆಲ್ ದ ಬೆಸ್ಟ್ RCB, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಹಲೋ ಸರ್, ಇದು ಫಸ್ಟ್ ಟೈಮ್ ನಾನು ಇಲ್ಲಿ ಮ್ಯಾಚ್ ನೋಡೋಕ್ಕಂತ ಬಂದಿದ್ದು. ತುಂಬ ಖುಷಿ ಆಗ್ತಿದೆ. ಹೋದ ಸಲ ಬರಬೇಕಿತ್ತಾಗಿಲ್ಲ, ಈ ಸಲನೂ ಬಂದಿದ್ದೀನಿ. RCB ಗೆದ್ದಿದೆ, ತುಂಬ ಖುಷಿ ಆಗ್ತಿದೆ. ಜೈ RCB. ಓಕೆ, ಸೂಪರ್ ಆಯಿತು, ತುಂಬ ಎಂಜಾಯ್ ಮಾಡಿದೆ. ಯಾರು ಬ್ಯಾಟಿಂಗ್ ಎಂಜಾಯ್ ಮಾಡಿದ್ರಿ? ಪಟ್ಟಿದೆ ಓಕೆ, ವಿರಾಟ್ ಕೊಹ್ಲಿ ಆಬ್ವಿಯಸ್ಲಿ ಲಾಸ್ಟ್ ತನಕ ಇದ್ರು, ಸೊ ತುಂಬ ಖುಷಿ ಆಯ್ತು. ಕಿಂಗ್ ಕೊಹ್ಲಿ 19 ವರ್ಷ ಒಂದೇ ಟೀಮ್ಗೆ ಒಂದೇ ಸರಿ ಆಡ್ತಾರೆ. ಹೇಗಿತ್ತು ಮ್ಯಾಮ್ ನಿಮ್ಮ ಜರ್ನಿ ವಿರಾಟ್ದು? ಡೆಡಿಕೇಶನ್, ಹಾರ್ಡ್ ವರ್ಕ್ ಯಾವಾಗಲೂ ಪೇ ಆಫ್ ಆಗುತ್ತೆ ಅನ್ನೋದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇದು ಔಟ್ಕಮ್ ಇದ್ರದ್ದು. RCB ಬಗ್ಗೆ ತುಂಬ ನೆಗೆಟಿವ್ ಮಾಡ್ತಾ ಇದ್ರು, 18 ವರ್ಷ ಕಪ್ ಗೆದ್ದಿಲ್ಲ ಅಂತ ಹೇಳ್ತಿದ್ರು. ಈಗ ನೋಡಿ ಬ್ಯಾಕ್ ಟು ಬ್ಯಾಕ್ ವಿನ್ ಆಗ್ತಾ ಇದ್ದಾರೆ. ಹೇಟರ್ಸ್ಗೆ ಏನು ಹೇಳ್ತೀರಾ? ಯು ಕ್ಯಾನ್ ಸಕ್ ಇಟ್. ಓಕೆ, ಸೀರಿಯಸ್ಲಿ ಐ ಥಿಂಕ್ ನಮ್ಮ ಹತ್ರ ಇರೋ ಫ್ಯಾನ್ ಬೇಸ್ ಯಾರ ಹತ್ರನೂ ಇಲ್ಲ, ಆ್ಯಂಡ್ ನಮ್ಮ ಹತ್ರ ಇರೋ ಜನ ಬೆಂಬಲ ಅಷ್ಟೊಂದು ಯಾರ ಹತ್ರನೂ ಇಲ್ಲ. ಸೊ ಅದೇ ಆನ್ಸರ್ ಅವರಿಗೆ ಅಂತ ಹೇಳ್ಬೋದು. ಬೌಲಿಂಗ್ ಲೈನಪ್ ಹೇಗಿತ್ತು? ತುಂಬಾ ಅದ್ಭುತವಾಗಿತ್ತು, ಅಮೇಸಿಂಗ್. ಹೌದು, ಭುವಿ ಡಿಡ್ ಅನ್ ಅಮೇಝಿಂಗ್ ಜಾಬ್. ಐ ರಿಯಲಿ ಲೈಕ್ ಎವ್ರಿಬಡೀಸ್ ಪರ್ಫಾರ್ಮೆನ್ಸ್. ಒಬ್ಬರನ್ನ ಅಂತ ಹೇಳೋಕ್ಕಾಗೋದಿಲ್ಲ, RCB ಅಲ್ವಾ, ಅದಕ್ಕೆ. ಒಳಗಡೆ ಎಂಜಾಯ್, ಜೋಶ್, ಸೆಲೆಬ್ರೇಷನ್ ತುಂಬ ಇನ್ನೂ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನಾನು ಮನೆಗೆ ಹೋಗ್ಬೇಕು ಅಂತ ಬೇಗ ಹೋಗ್ತಾ ಇದ್ದೀನಿ, ಬಟ್ ದ ವೈಬ್ ವಾಸ್ ಅಮೇಝಿಂಗ್. ಎಸ್, ಥ್ಯಾಂಕ್ ಯು. ಥ್ಯಾಂಕ್ ಯು. RCB ಗೆದ್ದಿರೋದೇ ಅವ್ರ ಅಮ್ಮನ ಕಷ್ಟ. ನಮಗೆ ಶುಭಮನ್ ಗಿಲ್ ಗೆಲ್ಬೇಕಾಯ್ತು. GT RCB ಗೆದ್ದಿದ್ದು ನಮಗೆ ಮನ್ಸಿಗೆ ಕಷ್ಟ ಆಗ್ತಾ ಇದೆ, ಆಯ್ತಾ? RCB ಗೆಲ್ಬಾರ್ದಾಗಿತ್ತು. ಓಕೆ, ಕ್ರೇಜಿ ಆಗಿತ್ತು. ಅವನಿಂದಾನೆ ಗೆದ್ದಿದ್ದು ಮೇನ್ಲಿ. ಇವತ್ತು ಫುಲ್ ಹೋಪ್ಸ್ ಇತ್ತು ಅವನ ಮೇಲೆ. ಕ್ರೇಜಿ ಆಗಿ ಆಡಿದ್ರು, ಎಕ್ಸ್ಟ್ರಾರ್ಡಿನರಿ. ಹೌದು, 2 ಸರಿ ವಿನ್ ಆಗಿದೆ. ಸೂಪರ್ ಆಗಿ ಅನ್ಸುತ್ತೆ, ಕಂಗ್ರಾಚುಲೇಷನ್ಸ್ RCB ಫಾರ್ ಸೆಕೆಂಡ್ ಟೈಮ್. ಇನ್ನೊಂದು ಸತಿ ವಿನ್ ಗೆದ್ದಿದ್ದಕ್ಕೆ ಸೂಪರ್ ಆಗಿತ್ತು. ಪ್ರತಿ ಸತಿ ಇನ್ಮೇಲಿಂದ ನಮ್ದೇ ಇರಬೇಕು ಮ್ಯಾಚ್. ವಿರಾಟ್ ಬ್ಯಾಟಿಂಗ್ ಹೇಗಿತ್ತು? ಸೂಪರ್ ಆಗಿತ್ತು. ಒಬ್ರು ಸಾಕು. 19 ವರ್ಷ ಒಬ್ರು ಸಾಕು, ವಿರಾಟ್ ಕೊಹ್ಲಿ. ಚೇಜ್ ಮಾಸ್ಟರ್ಗೆ ಒಬ್ರು ಸಾಕು, ವಿರಾಟ್ ಕೊಹ್ಲಿ. ಚೇಜ್ ಮಾಸ್ಟರ್ಗೆ ಒಬ್ರು ಸಾಕು, ವಿರಾಟ್ ಕೊಹ್ಲಿ. 18 ವರ್ಷ ಕಪ್ ಹೊಡೆದಿಲ್ಲ ಅಂತ ಹೇಳ್ತೀನಿ. ಈ ಸಲ ಕಪ್ ನಮ್ದು, ನೆಕ್ಸ್ಟ್ ವರ್ಷನೂ ಕಪ್ ನಮ್ಮದೇ. ಯಾರು ಏನೂ ಮಾಡೋಕ್ಕಾಗಲ್ಲ. ಈ ಮಾತ್ರ ಕಪ್ ನಮ್ಮದೇ. ತುಂಬಾ ಚೆನ್ನಾಗಿತ್ತು. ಸೆಕೆಂಡ್ ಟೈಮ್ ಏನಾರು ತುಂಬಾ ಚೆನ್ನಾಗಿತ್ತು. ತುಂಬಾ ಎಕ್ಸೈಟೆಡ್ ಆಗಿದ್ವಿ, ತುಂಬಾ ಖುಷಿ ಆಯಿತು. ಕಾನ್ಸಿಕ್ಯೂಟಿವ್ ವಿನ್ ನಮಗಿದು. ಸೊ ಐ ಆಮ್ ಸೊ ಹ್ಯಾಪಿ ಅಷ್ಟೇ, ಇನ್ನೇನು ಮಾತೇ ಬರ್ತಾ ಇಲ್ಲ ನಮಗೆ. ಓ, ಇಟ್ ವಾಸ್ ಅಮೇಝಿಂಗ್. ಇನ್ನೇನು ಔಟ್ ಆಯಿತು ಅಂತ ಅಂದ್ಕೊಂಡ್ವಿ, ಥ್ಯಾಂಕ್ ಗಾಡ್ ಅದು ನಾಟ್ ಔಟ್ ಆಗಿತ್ತು. ಸೊ ತುಂಬ ಖುಷಿ ಆಯಿತು.
ಆ ಜರ್ನಿ ಅಫ್ಕೋರ್ಸ್ ಅದು ಒಂದು ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು, ಆದ್ರೂ ನಮ್ಮ RCB ಪ್ಲೇಯರ್ಸು ಬಿಟ್ಕೊಡದೆ ಆಡಿದ್ದಾರೆ, ಅದೇ ಖುಷಿ ನಮಗೆ. 18 ವರ್ಷ ಕಪ್ ಗೆದ್ದಿಲ್ಲ ಅಂತಿದ್ರು, ಬ್ಯಾಕ್ ಟು ಬ್ಯಾಕ್ ವಿನ್ ಆಗ್ತಾ ಇದ್ದಾರೆ. ಹೀಗೆ ವೇಟರ್ಸ್ಗೆ ಹೇಳ್ತೀವಿ ಕಪ್ ನಮ್ಮದೇ. ಇಲ್ಲ, ಆ್ಯಕ್ಚುಲಿ ಏನಂತಂದರೆ ಆ ವೆಯ್ಟಿಗೆ ವರ್ತ್ ಅಂತ ಅನಿಸ್ತು. 17 ವರ್ಷ ನಾವು ಕಾದು ನಮಗೆ ಗೆದ್ದಿರೋದಕ್ಕೆ ಅದೊಂದು ವ್ಯಾಲ್ಯೂಯಬಲ್, ತುಂಬ ಪ್ರೆಷಿಯಸ್ ಅಂತ ನಮಗೆ ಫೀಲ್ ಆಗಿದೆ. ಇಟ್ ವಾಸ್ ಗುಡ್. ತುಂಬ ಚೆನ್ನಾಗಿತ್ತು. ಯಾವ ಪ್ಲೇಯರ್ ಇಷ್ಟ ನಿಮಗೆ? ವಿರಾಟ್ ಕೊಹ್ಲಿ. ಟಾಪ್ ಸೆಂಚುರಿ ಬೇರೆ ಮಾಡಿದ್ರು. ಆ್ಯಕ್ಚುಲಿ ಔಟ್ ಆಗ್ತಾರೆ ಅಂತ ತುಂಬ ಇದಾಗಿದ್ವಿ, ಬಟ್ ಕೊನೆವರೆಗೂ ಅವ್ರು ಬಿಟ್ಕೊಡ್ದಲ್ಲೇ ತುಂಬ ಚೆನ್ನಾಗಿ ಆಡಿದ್ದಾರೆ. ಎಲ್ಲ ರೆಡ್ ಡ್ರೆಸ್ ಹಾಕ್ಬಿಟ್ಟಿದ್ದೀರಿ, RCB ಫೈನಲ್ ಇದೆ ಅಂತೇಳಿ ಎಲ್ಲ ರೆಡ್ ಹಾಕ್ಬಿಟ್ಟಿದ್ದೀರಿ ಅಂತ. ಹೌದು. ಡ್ರೆಸ್ ಕೂಡ ರೆಡ್. ನೀವೇನು ಹೇಳ್ತೀರಿ ಮೇಡಮ್? ನಾನು ಹೇಳೋದೇನು ಇಲ್ಲ, ವಿರಾಟ್ ಕೊಹ್ಲಿ ನಮ್ಮ ಬೆಂಗಳೂರಿನ ಮಹಾರಾಜ ಅಂತ ಅನ್ಸ್ಕೊಂಡಿದ್ಕೂ ಸಾರ್ಥಕ ಆಯಿತು. ಸೆಕೆಂಡ್ ಇನ್ನಿಂಗ್ಸ್ ಕೂಡ ಸೆಕೆಂಡ್ ಇಯರ್ ಕೂಡ ಕಪ್ ನಮ್ಮದೇ ಆಗಿದೆ, ನೆಕ್ಸ್ಟ್ ಇಯರ್ ಕೂಡ ಕಪ್ ನಮ್ಮದೇ ಆಗುತ್ತೆ. ಸ್ನೇಹಿತರೆ ನಮಸ್ತೆ. ಮಾತೃಭೂಮಿ ಸೇವಾ ಫೌಂಡೇಶನ್ ಸತತವಾಗಿ 15 ವರ್ಷಗಳಿಂದ ಸಾಮಾಜಿಕ ಕೆಲಸಗಳನ್ನ ಮಾಡ್ಕೊಂಡು ಬಂದಿದೆ. ನಮ್ಮಲ್ಲಿ ಅನಾಥ ಮಕ್ಕಳು ಮತ್ತು ಸೌಲಭ್ಯ ವಂಚಿತ ಮಕ್ಕಳುಗಳಿಗೋಸ್ಕರ ವಿದ್ಯಾಭ್ಯಾಸ, ಊಟ, ವಸತಿ ಇನ್ನಿತರ ವಿಚಾರಗಳಲ್ಲಿ ಸಪೋರ್ಟ್ ಮಾಡ್ತಾ ಬರ್ತಿದ್ವಿ. ನಮ್ಮಲ್ಲಿ ಓದಂತಹ ಮಕ್ಕಳುಗಳು ಇಂಜಿನಿಯರಿಂಗ್ 1 ಜನ, MBBS ಒಬ್ಬರು, LLB 1 3 ಜನ ಮಾಡಿ ಅವ್ರ ಜೀವನವನ್ನು ರೂಪಿಸ್ಕೊಂಡಿದ್ದಾರೆ. ಇನ್ನು ಈ ರೀತಿ ಇರುವಂತಹ ಅವಶ್ಯಕ ಇರುವಂತಹ ಮಕ್ಕಳುಗಳಿಗೋಸ್ಕರ ಈಗ ಕೆಲವೇ ದಿನಗಳಲ್ಲಿ ನಾವು ಒಂದು ಬಿಲ್ಡಿಂಗ್ನ ಲೋಕಾರ್ಪಣೆ ಮಾಡ್ತಿದ್ದೀವಿ. ಈ ಒಂದು ಉನ್ನತವಾದಂತಹ ಕೆಲಸಕ್ಕೆ ಯಾರ್ಯಾರು ಕೈ ಜೋಡಿಸಬೇಕು ಅಂತ ಮನಸ್ಸಿದ್ದೀವಿ. ಕೆಳಗಡೆ ಕಾಣ್ತಿರುವಂತಹ ನಂಬರ್ಗೆ ಸಂಪರ್ಕಿಸಿ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.